ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಜಯಶ್ರೀ ಅಂತ ಕಡೂರಿಂದ. ಎಸ್, ನಮಸ್ತೆ ಅಮ್ಮ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಅಂಜನಪ್ಪ ಸರ್ ಇದ್ದಾರೆ, ಮಾತನಾಡ್ಬೋದು. ಸರ್ ನಮಸ್ತೆ, ನಾನು ದೊಡ್ಡ ಫ್ಯಾನ್ ಸರ್. ಎಲ್ಲಾ ಪ್ರೋಗ್ರಾಮ್ಗಳನ್ನ ನಿಮ್ ದೊಡ್ಡ ಫ್ಯಾನ್ ಸರ್. ನಾನು ನಿಮ್ದು ಯಾವಾಗ್ಲೂ ಕೇಳೋದನ್ನ ನೋಡ್ತಾನೆ ಇರ್ತೀನಿ, ಕೇಳ್ತಾ ಇರ್ತೀನಿ ಸರ್. ಹೇಳಿಮ್ಮ, ಇವತ್ತು ಫ್ರೀಡಮ್ ಟಿವಿ ಒಳಗೆ ಕೂತಿದೀವಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ತುಂಬಾ ಇಂಪಾರ್ಟೆಂಟ್ ಆರ್ಗನ್ ಬಗ್ಗೆ ಮಾತಾಡ್ತಿದೀವಿ, ಬ್ರೈನ್ ಬಗ್ಗೆ, ಮೆದುಳಿನ ಬಗ್ಗೆ ಮಾತಾಡ್ತಾ ಇದೀವಿ. ಹೇಳಿಮ್ಮ. ಒಳ್ಳೆ ವಿಚಾರನೇ ಸರ್. ಈಗಿನ ಕಾಲದಲ್ಲಿ ಮೆದುಳಿಗೆ ಜಾಸ್ತಿ ಒತ್ತಡ ಕೊಟ್ಬಿಟ್ಟು ಕೆಲಸಗಳು, ಬಿಸಿ, ದುಡ್ಡು ಎಲ್ಲದ್ರ ಮೇಲೆ ಬೀಳ್ತಾರೆ. ನಮ್ಮ ಆರೋಗ್ಯದ ಮೇಲೆ ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇದೆ ಸರ್ ಇತ್ತೀಚಿನ ದಿನಗಳಲ್ಲಿ. ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇರ್ಬೇಕು ಸರ್, ನಾವು ಕಾಮ್ ಆಗಿರ್ಬೇಕು, ಮೆದುಳನ್ನು ನಮ್ಮ ಆರೋಗ್ಯವಾಗಿ ಹೇಗಿರ್ತದೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಬಟ್ ನಿಜ ಅಮ್ಮ, ಪ್ರತಿಯೊಬ್ಬರ ಜೀವನ ಸ್ಟೈಲ್ ಹಂಗೆ ಆಗೋಗಿದೆ. ನೀವು ನಿಜವಾಗ್ಲೂ ಯಾವ ತಂಟೆ ಇಲ್ದಿರ ನೆಮ್ಮದಿಯಲ್ಲಿ ಇರಬೇಕು ಅಂದರೆ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಬೇಕು. ಅವ್ರು 150 ವರ್ಷ ಯಾಕೆ ಬದುಕ್ತಾರೆ ಅಂದರೆ ಹೆಂಡ್ತಿಗೆ ನೆಕ್ಲೆಸ್ ಕೊಡ್ಸಂಗಿಲ್ಲ, ಮಗನಿಗೆ ಸೀಟ್ ಒದ್ದಾಡಂಗಿಲ್ಲ. ಅಂಥ ಜೀವನ ನಾವು ನೀವು ಮಾಡೋಕ್ಕಾಗಲ್ಲ. ಅದರಲ್ಲೇನೆ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಎಷ್ಟೇ ನಿಮ್ಮ ಒತ್ತಡ ಇದ್ರೂ ಕೂಡ ಒತ್ತಡದ ಮಧ್ಯೆ ಸ್ವಲ್ಪ ಬಿಡುವು ಮಾಡಿಕೊಂಡು ನಮ್ಮ ಬ್ರೈನ್ಗೆ ನೆಮ್ಮದಿ ಕೊಡೋಂಥ ಕೆಲಸ ಮಾಡಿ ಅಂತ ಅಲ್ಟಿಮೇಟ್ ಟ್ರೂತ್, ನೋ ಡೌಟ್. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ವರ್ಕು, ಆನೆ ಕಷ್ಟ ಆನೆಗೆ, ಸೊಳ್ಳೆ ಕಷ್ಟ ಸೊಳ್ಳೆಗೆ, ಸೋನಿಯಾ ಗಾಂಧಿ ಕಷ್ಟ ಅವ್ರಿಗೆ, ನಿಮ್ಮ ಕಷ್ಟ ನಿಮಗೆ, ನನ್ನ ಕಷ್ಟ, ಇವೆಲ್ಲವನ್ನು ಅರಿತುಕೊಂಡು ನಾವು ಎಲ್ಲಿ ನಮ್ಮ ಜೀವನನೇ ಒಂದು ರೀತಿಗೆ ತಗೊಂಡ್ಮಾಡ್ತೀವಲ್ಲ ಅಲ್ಲಿ ಜಾಸ್ತಿ ದಿನ ಬದುಕ್ಬೋದಮ್ಮ. ಇದು ಭಾಳ ಇಂಪಾರ್ಟೆಂಟ್. ಹೌದು ಸರ್, ನಾನು ಧ್ಯಾನ ಮಾಡ್ತೀನಿ ಸರ್. ಬೆಳಗ್ಗೆ 4 ಗಂಟೆಗೆ ಎದ್ದುಬಿಟ್ಟು ಧ್ಯಾನ ಮಾಡ್ತೀನಿ, ಭಗವದ್ಗೀತೆ ಬಿಡ್ತೀನಿ. ನಾನು ಸ್ವಲ್ಪ ಮೆಂಟಲಿ ಸ್ವಲ್ಪ ಜಾಸ್ತಿ ಓವರ್ ಥಿಂಕಿಂಗ್ ಮಾಡ್ತಿದ್ದೆ ಸರ್ ಫಸ್ಟ್. ಈಗ ಅದನ್ನ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್. ಇದನ್ನ ಬಿಟ್ಟು ಇನ್ನೇನು ಮಾಡ್ಬೋದು ಸರ್ ನಾವು? ಮೆದುಳಿನ ಆರೋಗ್ಯ ಇದನ್ನ ಬಿಟ್ಟು ಇನ್ನೇನು ಮಾಡ್ಬೋದು? ಧ್ಯಾನ ಮಗ್ನ ಎಲ್ಲ ಹಿರಿಯರು ಹೇಳಿರೋದು ಸುಮ್ಮನೆ ಹೇಳಿಲ್ಲಮ್ಮ. 10 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವರ ಧ್ಯಾನ ಮಾಡಿದ್ರೆ ಡೆಫಿನೆಟ್ಲಿ ಬ್ರೈನ್ಗೆ ಒಳ್ಳೇದು. ನಮ್ಮ ಗಡಿಬಿಡಿಯ ಕೆಲಸದ ಮಧ್ಯನೂ ಕೂಡ ಇಂಥವು ಮಾಡಿ ಅಂತ ನಮ್ಮ ಅಡ್ವೈಸ್. ಹೌದು 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 ಸರ್, ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಮ್ಮ. ಎಸ್, ಥ್ಯಾಂಕ್ ಯು ಜಯಶ್ರೀ ಅವರೇ. ಎಸ್ ಸರ್, ಮಾತನಾಡ್ತಾ ಇದ್ವಿ ನಾವು ನೈಟ್ ಶಿಫ್ಟಿಂದ ನಮ್ಮ ಬಾಡಿಲಿ ಚೇಂಜಸ್ ಆಗುತ್ತೆ ನೀವು ಹೇಳ್ತಾ ಇದ್ರಿ, ಅದನ್ನ ಕಂಟಿನ್ಯೂ ಮಾಡ್ಬೋದಾ? ರಿದಮ್ ಚೇಂಜ್ ಆಗುತ್ತೆ. ನಮಗೆ ಕಾರ್ಟಿಸೋಲ್ ಇರುತ್ತೆ ನಮ್ಮ ದೇಹದಲ್ಲಿ, ಸಿಕ್ಯಾಡ್ರಿಯನ್ ರಿದಮ್ ಅಂತೀವಿ ನಾವು. ಸೊ ನಮಗೆ ಎಲ್ರಿಗೂ ಮೊದಲಿಂದಲೂ ಅಭ್ಯಾಸ, ರಾತ್ರಿ ಇಷ್ಟೊತ್ತಿಗೆ ಕತ್ಲಾದ್ಮೇಲೆ ಮಲ್ಕೋಬೇಕು, ಬೆಳಗ್ಗೆ ಆದರೂ ಎದ್ದೊಳ್ಬೇಕು. ಪಾಪ ಅನ್ಫಾರ್ಚುನೇಟ್ಲಿ ಶಿಫ್ಟ್ ಇರೋರಿಗೆ ಅದು ಏನು ಕಂಟಿನ್ಯೂಸ್ ಒಂಥರ ಶಿಫ್ಟ್ ಇರಲ್ಲ ಅವ್ರಿಗೆ. 15 ದಿನ ರಾತ್ರಿ 15 ದಿನ ಹಗಲು, ಅಂಥವ್ರಿಗೆ ರಿಯಲಿ ಡಿಫಿಕಲ್ಟ್ ಆಗುತ್ತೆ. ಅವರ ಊಟದ ವ್ಯವಸ್ಥೆನೂ ಚೇಂಜ್ ಆಗುತ್ತೆ, ಪರ್ಟಿಕ್ಯುಲರ್ ಸ್ಲೀಪ್ ಪ್ಯಾಟ್ರನ್ ಭಾಳ ಚೇಂಜ್ ಆಗುತ್ತೆ. ವಿಧಿ ಇಲ್ಲಮ್ಮ, ಅವನ ಜಾಬ್ ಅದು, ಅವ್ನು ಬದುಕಬೇಕು. ಸೊ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗಿ, ರಾತ್ರಿ ಡ್ರೈವ್ ಮಾಡೋರು ಇರ್ತಾರೆ, ಲಾಂಗ್ ಡಿಸ್ಟೆನ್ಸ್, ಇದು ಹಗಲೊತ್ತೆಲ್ಲ ಮಲ್ಕೋತಾರೆ ಅವರು. ಸೊ ಇವೆಲ್ಲವನ್ನು ಅದರ ಮಧ್ಯೆ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದೇ ಜೀವನ, ಅದಂತೂ ನೋ ಡೌಟ್. ಬಟ್ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಈ ಕಾಮಾಗಿರಬೇಕು ಅನ್ನೋದು. ಅಲ್ಟಿಮೇಟ್ಲಿ ತುಂಬ ಜನ ನೋಡಿ ನೀವು ಅವ್ರ ಮೇಲೆ ಇವ್ರ ಮೇಲೆ ಫೈಟಿಂಗ್ ಮೂಡಲ್ಲೇ ಇರ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನೀವು ಮೆಡಿಕಲ್ ಕಾಲೇಜ್ಗೆ ಹೋಗಿ ನೀವು ಒಬ್ಬ ಪ್ರೊಫೆಸರ್ ಕಂಡ್ರೆ ಆ ಪೋಸ್ಟ್ ಗ್ರಾಜುಯೇಟ್ಗಳು ಎಷ್ಟು ಹೆದರ್ತಾರೆ ನೋಡ್ಬೇಕು ನೀವು ಬಾಂಬೆಗೆ ಹೋಗಿ ನಮ್ಮ ಡಾಕ್ಟರ್ ಅಂತೀವಿ ಅಷ್ಟೇ, KM ಹಾಸ್ಪಿಟ್ಲಿಗೆ ಹೋದರೆ 36 ಗಂಟೆ ಡ್ಯೂಟಿ ಮಾಡಿಸ್ತಾರೆ ಒಬ್ಬ ಯಂಗ್ ಡಾಕ್ಟ್ರಿಗೆ. MBBS ಮಾಡಿರ್ತಾನೆ, MS ಅಥವಾ MD ಮಾಡ್ತಿರ್ತಾನೆ, ಅವನಿಗೆ 36 ಅವರ್ಸು ನೆಟ್ಟು ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ, ತಿನ್ನೋಕ್ಕೂ ಇದಿಲ್ಲ. ಇದು ಡಾಕ್ಟ್ರುಗಳಿಗೆ ಆಗ್ತಿರೋ ಹಣೆ ಬರ, ನನಗೆ ಗೊತ್ತಿರೋದು. ವಿಧಿ ಹಂಗೆ, ಸಿಸ್ಟಮ್ ಇಸ್ ಲೈಕ್ ದಟ್. ಅನ್ಫಾರ್ಚುನೇಟ್ಲಿ ಆ ಸೀನಿಯರ್ ಡಾಕ್ಟ್ರುಗಳು, ನಾನು ಬೀಂಗ್ ಎ ಸೀನಿಯರ್ ಡಾಕ್ಟ್ರ್ ಎಲ್ರಿಗೂ ಹೇಳ್ತೀನಿ, ನಾವು ಆ ಸ್ಟೇಜ್ನಿಂದ ಇಲ್ಲಿ ಬಂದಿರ್ತೀವಿ. ದಯವಿಟ್ಟು ಆ ಯಂಗ್ ಚಿಲ್ಡ್ರನ್, ಅಮ್ಮ ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾರೆ ನಿಮಗೆ ಗೊತ್ತಿಲ್ಲ. ಪೋಸ್ಟ್ ಗ್ರಾಜುಯೇಟ್ ನಾಟ್ ಏಬಲ್ ಟು ಕೋಪ್ ಅಪ್ ವಿತ್ ದ ವರ್ಕ್, ನಾಟ್ ಏಬಲ್ ಟು ಕೋಪ್ ಅಪ್ ವಿತ್ ದಿ ಇನ್ಸಲ್ಟ್ ಬೈ ಎ ಪ್ರೊಫೆಸರ್. ನಮ್ಮಲ್ಲಿ ಕೋರ್ಸ್ ಬಿಟ್ಟು ಹೋಗಿರೋರು ನನಗೆ ಗೊತ್ತಿದ್ದಾರೆ. ಕೆಂಪೇಗೌಡ ಹಾಸ್ಪಿಟ್ಲೊಳಗೆ MS ಮಾಡ್ತಿರೋ ಹುಡುಗಿ ಕೋರ್ಸೇ ಬಿಟ್ಬಿಡ್ತಾಳೆ ಅವಳು, ಇವನು ಸವಾಸನೆ ಬೇಡ ಅಂತ. ಅಲ್ಲ, ಎಷ್ಟು ಸ್ಟ್ರೈನ್ ಇರಬೇಕು, ಸ್ಟ್ರೆಸ್ ಇರಬೇಕು ಅಂತ. ಸೊ ಆದ್ದರಿಂದ ದಯವಿಟ್ಟು ಅದರೊಳಗಾಗಿ ಹೈಯರ್ ಪೊಸಿಷನ್ ಆಗಿರೋರು ಯಾವುದೇ ಒಂದು ಆಫೀಸ್ನಾಗಲಿ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು. ಇಟ್ಸ್ ಅನ್ ಅಟ್ಮಾಸ್ಫಿಯರ್. ಹಂಗಿದ್ರೆ ಮನುಷ್ಯನ ಜೀವನ ಚೆನ್ನಾಗಿರುತ್ತೆ. ಇಲ್ಲದಿದ್ರೆ ಅನ್ಫಾರ್ಚುನೇಟ್ಲಿ ವೆರಿ ಡಿಫಿಕಲ್ಟ್. ಅಲ್ಲ, ಡಾಕ್ಟರ್ಗೆ ಈಗ ಎಲ್ಲ ಸಿಂಟಮ್ಸ್ ಗೊತ್ತಿದ್ದು ಯಾವ ಥರ ಬರುತ್ತೆ ಗೊತ್ತಿದ್ದು ಡಾಕ್ಟರ್ಗಳಿಗೆ ಕೆಲವರಿಗೆ ಆಗುತ್ತೆ. ಬ್ರೈನ್ ಟ್ಯೂಮರ್, ಬ್ರೈನ್ ಆಂಬ್ರೇಜ್,
ಬ್ರೈನ್ ಹೆಮರೇಜ್. ಆಂಬ್ರೇಜ್ ಅದು ಏನ್ ಡಿಫ್ರೆನ್ಸ್ ಅಂತ ಬ್ರೈನ್ ಟ್ಯೂಮರ್ ಅಂಡ್ ಬ್ರೈನ್ ಆಂಬ್ರೇಜ್? ಟ್ಯೂಮರ್ ಅಂದ್ರೆ ಗಡ್ಡೆ ಒತ್ತುತ್ತೆ ಬ್ರೈನ್ ಮೇಲೆ. ಹೆಮರೇಜ್ ಅಂದ್ರೆ ರಕ್ತನಾಳಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಇದು ವೆಯ್ನ್, ಇಲ್ಲಿ ಆರ್ಟ್ರಿ ಇರುತ್ತೆ, ನನಗೆ ಫೀಲ್ ಆಗುತ್ತೆ. ಇವೆಲ್ಲ ವೆಯ್ನ್ಸ್ ಅಂತೀವಿ ನಾವು. ಇವು ಯೂಶಲಿ ರಪ್ಚರ್ ಆಗಲ್ಲ. ಈ ಆರ್ಟ್ರಿ ಹೋಗುತ್ತಲ್ಲ, ಹಾರ್ಟ್ ಪಂಪ್ ಹೊಡೆದಾಗೆಲ್ಲ ಬ್ಲಡ್ ಹೋಗುತ್ತಲ್ಲ, ಆ ರಕ್ತನಾಳದಲ್ಲಿ ಕೆಲವು ಕಡೆ ಅನ್ಯೂರಿಸಮ್ ಅಂತೀವಿ ನಾವು, ಅಂದ್ರೆ ಊದ್ಕೊಂಡಿರುತ್ತೆ. ಅದು ಒಂದ್ಸಾರಿ ಪಟ್ ಅಂತ ಹೊಡಿತು ಅಂದ್ರೆ ಬ್ಲಡ್ ಈಚೆಗೆ ಬರುತ್ತೆ. ಬ್ಲಡ್ ಯಾವಾಗಲೂ ರಕ್ತನಾಳಗಳಲ್ಲೇ ಅರಿಬೇಕು. ಆರ್ಟ್ರಿ ಒಳಗೆ ಹೋಗುತ್ತೆ, ವೆಯ್ನಾಗ ವಾಪಸ್ ಬರುತ್ತೆ. ಬ್ರೈನಿಂದನೂ ಅಷ್ಟೇ, ವೀನಸ್ ಬ್ಲಡ್ ವಾಪಸ್ ಬರಲೇಬೇಕು. ಅದು ಮಧ್ಯೆ ಬ್ಲಡ್ ವೆಸಲ್, ಇದು ಬ್ಲಡ್ ಮೇಲೆ ಹಿಂಗೆ ಕೂತಿರ್ತಾವೆ ರಕ್ತನಾಳಗಳು, ಆ ಪಣ ಅಂತ. ಇನ್ಫ್ಯಾಕ್ಟ್ ಪಲ್ಸು ಗೊತ್ತಾಗುತ್ತೆ. ಅದು ಏನೋ ನಾವು ಒಡೆದೋಯ್ತು. ಯಾವಾಗ ಒಡೆದೋಗುತ್ತೆ ಅಂದರೆ ಈ ಅನ್ಯೂರಿಸಮ್ ಇದ್ದಾಗ ಹೊಡೆಯುತ್ತೆ, ಅಥವಾ ಬಿ ಪಿ ಜಾಸ್ತಿ ಆದಾಗೆ 240/120. ನಮ್ಮ ಬಿ ಪಿ ಯಾವಾಗಲೂ 140/80 ಇರಬೇಕು. ಸೊ ಇದೇನಾದರೂ 240 ನೋಡಿದ್ದೀವಿ ನಾವು, 120ಕ್ಕೆ ಹೋಗುತ್ತೆ. ಆ ಪ್ರೆಷರ್ ಜಾಸ್ತಿ ಇಸಿ. ಬಿ ಪಿ ಅಂದರೆ ಲ್ಯಾಟ್ರಲ್ ಪ್ರೆಷರ್ ಆನ್ ದ ವೆಸಲ್, ಅಂದರೆ ಒತ್ತುತ್ತಲ್ಲ ಅದು ಒಡೆದೋಗ್ಬಿಡುತ್ತೆ. ಒಡೆದೋದ್ರೆ ರಕ್ತ ಈಚೆಗೆ ಬಂದಾಗೆ ಇಷ್ಟು ತಪ್ಪಾಗುತ್ತೆ. ಅದನ್ನು ನಾವು ಕ್ಲಾಟ್ ಅಂತೀವಿ ನಾವು. ಆ ಕ್ಲಾಟ್ ಒತ್ತೋದ್ರಿಂದ ಅವ್ರಿಗೆ ಫಿಟ್ಸ್ ಬರುತ್ತೆ. ಇವೆಲ್ಲವನ್ನು ಟ್ಯೂಮರ್ ಆದರೆ ಅದು ಬೆಳೀತಾ ಹೋಗುತ್ತೆ. ಅದರಿಂದ ಬ್ರೈನ್ ಒತ್ತಡ ಆಗಿ. ಆ್ಯಂಡ್ ಟ್ಯೂಮರ್ಗೂ ಬೇರೆ ರೀಸನ್, ಒಂದು ಡಿಫ್ರೆನ್ಸ್ ಏನಂದರೆ ಅಮ್ಮ, ಟ್ಯೂಮರು ಲೋಕಲಿ ದೊಡ್ಡದಾಗ್ತಾ ಹೋಗುತ್ತೆ. ಅಲ್ಲಿಂದ ಕೆಲವು ಸೆಲ್ಗಳು ಕಲ್ಚ್ಕೊಂಡು ಬ್ಲಡ್ ವೆಸಲ್ನ ಬಂದು ಲಿವರಿಗೆ ಬರುತ್ತೆ, ಲಂಗ್ಸಿಗೆ ಬರುತ್ತೆ. ಇವೆಲ್ಲ ಸೆಕೆಂಡ್ರೀಸ್ ಅಂತೀವಿ ನಾವು. ಸೊ ಬ್ರೈನ್ ಟ್ಯೂಮರ್ಸ್ ಆರ್ ಕ್ವೈಟ್ ಕಾಮನ್. ಅದರೊಳಗೆ 2 ವೆರೈಟಿ ಅಂತೀವಿ ನಾವು. ಒಂದು ಬಿನೈನ್ ಅಂದರೆ ಟ್ಯೂಮರ್ ಅಷ್ಟೇ, ಅದು ಕ್ಯಾನ್ಸರ್ ಅಲ್ಲ. ಇನ್ನೊಂದು ಕ್ಯಾನ್ಸರ್ ಟ್ಯೂಮರ್. ಇವೆಲ್ಲ ಡಿಫ್ರೆನ್ಸ್ ಇರುತ್ತೆ. ಸರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ರತ್ನಮ್ಮ ಅಂತ, ಬೆಟ್ಟದಹಳ್ಳಿಯಿಂದ. ಸೊ ನಮಸ್ತೆ ಅಮ್ಮ. ನಮಸ್ತೆ. ಡಾಕ್ಟರ್ ಇದಾರೆ, ಮಾತನಾಡ್ಬೋದು. ನಾವು ಬ್ರೈನ್ ಬಗ್ಗೆ ಮಾತನಾಡ್ತಾ ಇದ್ವಿ. ತುಂಬಾ ತಲೆನೋವು ಕಣ್ರಿ ನಮಗೆ. ತಲೆನೋವು, ತಲೆ ಉಬ್ಬೆಗೆ ತುಂಬಾ ಹೊಡ್ತ, ತುಂಬಾ ತಲೆ ಹೊಡ್ತ. ತಲೆ ಹೊಡೆತ, ತಲೆನೋವು ಹೊಡೆತ, ನೋವಿನ ತಲೆ ಹೊಡೆತ ಅಂತ. ತಲೆ ಹೊಡೆದಂಗ ಆಗುತ್ತೆ, ಒಳಗೆ ಗಪ 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 ಅಂತೆ ಸರ್. ಹೌದಮ್ಮ. ನಾವು ಮೈಗ್ರೇನ್ ಹೆಡೇಕ್ ಅಂತೀವಿ, ಟೆನ್ಷನ್ ಹೆಡೇಕ್ ಅಂತೀವಿ. ನಿಮ್ಮ ಟೆನ್ಷನ್ ಅಲ್ಲ, ಬ್ಲಡ್ ವೆಸಲ್ಗೆ ಟೆನ್ಷನ್ ಜಾಸ್ತಿ ಆದರೆ ಹೆಡೇಕ್ ಬರುತ್ತೆ. ಇಲ್ಲಿ ಒಂದು ಗದ್ದೆ ಏನಮ್ಮ, ನನ್ನ ಈ ರಕ್ತನಾಳ ಒಡ್ಕೊಂಡ್ರೆ ಏನೂ ಆಗಲ್ಲ. ಇಲ್ಲಿ ಒಡ್ಕೊಂಡ್ರೆ ಮೂಳೆ ಇದೆಯಲ್ಲ, ಅದು ತಡೆಯುತ್ತೆ ಅದನ್ನು. ಸೊ ದಿಸ್ ಇಸ್ ಕಾಲ್ಡ್ ಟೆನ್ಷನ್ ಹೆಡೇಕ್ ಆರ್ ಇವೆಲ್ಲ ಮೈಗ್ರೇನ್ ಹೆಡೇಕ್ಗಳು ಅಂತೀವಿ. ಅಮ್ಮ, ಹೆಡೇಕ್ ಮೇಲೇ ಒಬ್ಬ ಪುಣ್ಯಾತ್ಮ ಇಷ್ಟಪ್ಪ ಬುಕ್ ಬರ್ದವನೆ, ವಾಟ್ ಆರ್ ಆಲ್ ದ ಕಾಸಸ್ ಫಾರ್ ಹೆಡೇಕ್, ಮೆನಿ ಇನ್ಯೂಮರಬಲ್. ಅದರಲ್ಲಿ ನಾವು ಕಂಡುಹಿಡಿಯುವಂಥ ಹೆಡೇಕಿಗೆ ಟ್ಯೂಮರು, ಸಿಸ್ಟಿಸರ್ಕೋಸಿಸ್ಸು, ಟ್ಯೂಬರ್ಕ್ಯುಲೋಸಿಸ್ಸು, ಹೆಮೆಟೋಮಾ, ಇವೆಲ್ಲ ನಾವು CT ಸ್ಕ್ಯಾನ್ ಒಳಗೆ ಅಥವಾ MRI ಸ್ಕ್ಯಾನ್ ಒಳಗೆ ಕಂಡುಹಿಡಿತೀವಿ. ಎಷ್ಟೋ ಜನಕ್ಕೆ ಇಲ್ಲ ಡಾಕ್ಟ್ರೆ, ನಾನು ಎಲ್ಲ ಮಾಡಿಸಿದ್ದೀನಿ, ಎಲ್ಲ ನಾರ್ಮಲ್ ಅಂತಾರೆ, ಆದರೂ ನನಗೆ ಹೆಡೇಕ್ ಬರುತ್ತೆ ಅಂತಾರೆ. ದೇರ್ ಆರ್ ಮೆನಿ ಸೈಕಲಾಜಿಕಲ್ ಹೆಡೇಕ್. ಕೆಲವ್ರು ನೋಡಿದ್ರೆ ಆಗಲ್ಲ. ನಾನು ಭಾಳ ಸಾರಿ ತಮಾಷೆ ಕೇಳ್ತೀವಿ, ಯಾವಾಗ ಅದೇ ಡಾಕ್ಟ್ರೇ ನಮ್ಮ ಯಜಮಾನರು ಫ್ಯಾಕ್ಟ್ರಿ ಮುಗಿಸಿ ಮನೆ ಬರ್ತಾರಲ್ಲ, ಅವಾಗ ನನ್ನ ಹೆಡೇಕ್ ಶುರು ಆಗುತ್ತೆ ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಸೈಕಲಾಜಿಕಲ್ ಹೆಡೇಕ್ಸ್. ಎಸ್, ಥ್ಯಾಂಕ್ ಯು ರತ್ನಮ್ಮ ಅವರೇ. ಥ್ಯಾಂಕ್ ಯು ಅಮ್ಮ.